ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಶ್ರೀದೇವಿ. ನನ್ನ ಶ್ರೀದೇವಿ ಮೂರ್ತಿ ಯೂಟ್ಯೂಬ್ ಚಾನೆಲ್ ನಲ್ಲಿ ನಿಮ್ಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮ್ಗೆ 0 ಇಂದ ಯಾವ ರೀತಿ ಹೊಲಿಯುವುದು ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಕ್ಲಾಸಸ್. ಇವತ್ತು 1ನೇ ಕ್ಲಾಸಸ್. ಇವತ್ತು ನಾನು ನಿಮ್ಗೆ ಮೊದಲನೇ ಕ್ಲಾಸಸ್ ಅಲ್ಲಿ ನಾನು ನಿಮ್ಗೆ ಪೆಟಿಕೋಟ್ ಯಾವ ರೀತಿ ಹೊಲಿಯೋದು ಅಂತ, ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಹೇಳ್ಕೊಡ್ತೇನೆ. ಈಗ ಪೇಪರ್ ಅಲ್ಲಿ ಮೊದಲು ನಾನು ಯಾವ ರೀತಿ ಹೇಳ್ತೇನೆ ಅಂತ ನೋಡಿ. ಯಾರಿಗೆಲ್ಲ ಅರ್ಥ ಆಗಿದೆ ಅವರು ಪೇಪರ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಪ್ರಾಕ್ಟೀಸ್ ಮಾಡಿ ನಂತರ ಬಟ್ಟೆ ಮೇಲೆ ಹಾಕೋದು ಸಹ ನಾನು ಹಾಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೇನೆ ಫ್ರೆಂಡ್ಸ್. ಡೈಲಿ ನಾನು ಹಾಕ್ತಾ ಇರ್ತೇನೆ. ಡೈಲಿ ನಾನು 12ವರೆಗೆ ಹಾಕ್ತೇನೆ ಫ್ರೆಂಡ್ಸ್. ಒಂದಿನ ಬಿಟ್ಟು ಒಂದಿನ 12ವರೆಗೆ ನಾನು ಕಂಪಲ್ಸರಿ 12ವರೆಗೆ ನನ್ನ ವಿಡಿಯೋ ಬರುತ್ತೆ ನೋಡಿ. ಯಾರಿಗೆಲ್ಲ ಕಲೀಲಿಕ್ಕುಂಟು ಅವರಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ನೀವು ಸಹ ಕಲೀರಿ ಫ್ರೆಂಡ್ಸ್. ಎಲ್ಲರಿಗೂ ಉಪಯೋಗ ಆಗ್ಲಿ ಅಂತ ಈ ವಿಡಿಯೋನ ನಾನು 0 ಇಂದ ಸ್ಟಾರ್ಟ್ ಮಾಡಿದ್ದೇನೆ. ಬನ್ನಿ ಈಗ ಪೆಟಿಕೋಟ್ ಯಾವ ರೀತಿ ಕಟಿಂಗ್ ಮಾಡೋಣ ಅಂತ ನೋಡೋಣ ಫ್ರೆಂಡ್ಸ್. ಈಗ ನೋಡಿ, ನಾನು ಈ ತರ ವೈಟ್ ಪೇಪರ್ ತಗೊಂಡಿದ್ದೇನೆ. ನೀವು ಬೇಕಾದ್ರೆ ನ್ಯೂಸ್ ಪೇಪರ್ ತಗೋಬಹುದು. ನೋಡಿ ಈ ತರ ಇದೆ. ಓಕೆ, ಈಗ ಇದನ್ನ ನಾನು ಉದ್ದದಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಂಡೆ. ಈ ರೀತಿ ಫೋಲ್ಡ್ ಮಾಡ್ಕೊಂಡು ಬಟ್ಟೆನು ಇದೇ ರೀತಿ ಮಾಡ್ಕೊಳ್ಬೇಕು. ಅದು ಸಹ ನಾನು ಹೇಳ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಬರೀ ಪೇಪರ್ ಹೇಳ್ಕೊಡ್ತಾ ಇದ್ದೇನೆ. ಓಕೆ, ಈಗ ನೋಡಿ ಇದನ್ನೇ ನಾವು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈಗ ನೋಡಿ, ಫೋಲ್ಡಿಂಗ್ ಕಂಪಲ್ಸರಿ. ನೋಡಿ ಈ ರೀತಿ ಒಂದು ಫೋಲ್ಡ್ ಮಾಡಿದ್ದೇನೆ, 2 ಇದೆ. ನಂತರ ಈ ರೀತಿ ಫೋಲ್ಡ್ ಮಾಡಿದಾಗ ಇದು 4 ಆಯ್ತು. 1 2 3 4. ಓಕೆ, 4 ಇದೆ ನೋಡಿ. ಮತ್ತೆ 4 ಇದ್ದಾಗ ಎಲ್ಲಿ ಓಪನ್ ಇದೆ ಅಲ್ಲ ಅದು ಈ ಕಡೆ ಬರಬೇಕು. ಮತ್ತೆ ಎಲ್ಲಿ ಪ್ಯಾಕ್, ಈ ರೀತಿ ಪ್ಯಾಕ್ ಇದೆ ಅಲ್ಲ ಇಲ್ಲಿ ಕೊರಳು ಬರಬೇಕು. ಕಂಪಲ್ಸರಿ ಕೊರಳು ನಮ್ದು ಮಾರ್ಕ್ ಇಲ್ಲೇ ಆಗ್ಬೇಕು. ಯಾವ ರೀತಿ ಅಂತ ನಾನೀಗ ನಿಮ್ಗೆ ತೋರಿಸ್ತೇನೆ. ಓಕೆ, ಈಗ ನೋಡಿ ಇಲ್ಲಿ ನಾನು ಬರ್ದಿಟ್ಕೊಂಡಿದ್ದೇನೆ ಎಲ್ಲಾನು. ಎದೆ ಸುತ್ತಳತೆ, ಪೆಟಿಕೋಟ್ ಉದ್ದ, ಆರ್ಮೋಲ್ ಉದ್ದ, ಆರ್ಮೋಲ್ ರೌಂಡ್, ಟೋಟಲ್ ಶೋಲ್ಡರ್. ಟೋಟಲ್ 8 ರಿಂದ 11 ವರ್ಷದ ಹುಡುಗಿಯರಿಗೆ ಇಷ್ಟು ನೀವು ಇದನ್ನ ಕರೆಕ್ಟ್ ಆಗಿ ಹೊಲಿದ್ರೆ ತುಂಬಾ ಚೆನ್ನಾಗಿ ನಿಮ್ಮ ಪೆಟಿಕೋಟ್ ರೆಡಿ ಆಗತ್ತೆ. ಓಕೆ, ಇದು ಕರೆಕ್ಟ್ ಆಗಿ ಅಳತೆ ಇದೆ. ನಾನು ನಿಮ್ಗೆ ಸ್ಕ್ರೀನ್ ಅಲ್ಲಿ ಹಾಕ್ತೇನೆ ನೋಡಿ, ಆಯ್ತಾ? ಹೀಗೆ ನೋಡಿದ್ರೆ ನಿಮ್ಗೆ ಕಾಣುದಿಲ್ಲಲ್ಲ, ಅದಕ್ಕೆ ನಾನು ಸ್ಕ್ರೀನ್ ಅಲ್ಲಿ ಹಾಕ್ತೇನೆ. ಈಗ ಉದ್ದ ನಮ್ದು 13 ಇದೆ, 1 ಇಂಚು ಹೊಲಿಯಕ್ಕೆ ಅಂತ. ಓಕೆ, 14 ಇದು ಟೋಟಲ್ 14 ಇದೆ. 14ರ ಫೋಲ್ಡಿಂಗ್ ಇದೆ ನೋಡಿ. 4 ಭಾಗ ಇದೆ ನೋಡಿ. 4 ಭಾಗ ಉದ್ದ 14. ಉದ್ದ 14. ಶೋಲ್ಡರ್ ಬಂದು 5.5. ಶೋಲ್ಡರ್ ನಾನು 5.5 ತಗೊಳ್ತಿದ್ದೇನೆ. ಓಕೆ, ನೋಡಿ ಶೋಲ್ಡರ್ 5.5 ಇದೆ. ಆರ್ಮೋಲ್ ಉದ್ದ 5 ತಗೊಳ್ತಿದ್ದೇನೆ ನೋಡಿ. ಆರ್ಮೋಲ್ ಉದ್ದ 5 ತಗೊಳ್ತಿದ್ದೇನೆ. ಮತ್ತೆ ಎದೆ ಸುತ್ತಳತೆ 7.5 ತಗೊಳ್ತಾ ಇದ್ದೇನೆ. ಟೋಟಲ್ ಇದೆ 30. ಸೊ ನಾನಿಲ್ಲಿ 7.5 ತಗೊಳ್ತಿದ್ದೇನೆ. ಓಕೆ, ಟೋಟಲ್ ಎದೆ ಸುತ್ತಳತೆ 30 ಇದೆ, ಇಲ್ಲಿ 7.5 ತಗೊಳ್ತಿದ್ದೇನೆ ನಾನು. ಓಕೆ, ಇದನ್ನ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಮತ್ತೆ ನೋಡಿ 1.5 ಇಂಚು ಎಕ್ಸ್ಟ್ರಾ ತಗೊಂಡಿದ್ದೇನೆ ನಾನು. 1.5 ಇಂಚು ನೋಡಿ, 1.5 ಇಂಚು ಎಕ್ಸ್ಟ್ರಾ ತಗೊಂಡಿದ್ದೇನೆ. ಮತ್ತೆ
ಇಲ್ಲಿ ಆರ್ಮೋಲ್ ಹಾಕೊಳ್ಬೇಕು. ಓಕೆ, ಆರ್ಮೋಲ್ ನೋಡಿ ಈ ರೀತಿ ಆರ್ಮೋಲ್ ರೌಂಡ್ ಬರಬೇಕು ನಿಮ್ದು. ಓಕೆ, ಈ ರೀತಿ ಆರ್ಮೋಲ್ ರೌಂಡ್ ಬಂದ ಮೇಲೆ ಹೀಗೆ ಚೆಕ್ ಮಾಡ್ಕೊಳ್ಳಿ, ನೀವು ಯಾರು ಸ್ಟಿಚ್ ಮಾಡ್ತಾ ಇದ್ದೀರಾ ಅವ್ರದ್ದು ಕರೆಕ್ಟ್ ಆಗಿ ಬಂದಿದೆಯಾ ಇಲ್ವಾ ಅಂತ. ಆರಿದೆ ನೋಡಿ. ಓಕೆ, ಆರ್ಮೋಲ್ ರೌಂಡ್, ಇದು ಆರ್ಮೋಲ್ ರೌಂಡ್, ಇದು ಆರ್ಮೋಲ್ ಉದ್ದ, ಇದು ಎದೆ ಸುತ್ತಳತೆ. ಈಗ ಬಂದು ಕೊರಳು. ಓಕೆ, ಇಲ್ಲಿ ನಾನು ಕೊರಳು ಹಾಕ್ತಿದ್ದೇನೆ ನೋಡಿ. ಎರಡಿದೆ, ಉದ್ದ 4.5 ತಗೊಳ್ತಿದ್ದೇನೆ. ಇಲ್ಲಿ ಒಂದು ಪಾಯಿಂಟ್ ಮಾಡಿದ್ದೇನೆ ನೋಡಿ. ಕೆಳಗಿನ ಅಗಲ ನಾನು 2.5 ತಗೊಳ್ತಿದ್ದೇನೆ. ಓಕೆ, ಇಲ್ಲಿಂದ ಈ ರೀತಿ ಕ್ರಾಸ್ ಆಗಿ ಬರುತ್ತೆ ನೋಡಿ. ಇಲ್ಲಿ 2 ಇದೆ, ಇಲ್ಲಿ 2.5 ಇದೆ, ಹಾಗಾಗಿ ಸ್ವಲ್ಪ ಕ್ರಾಸ್ ಆಗಿ ಬರುತ್ತೆ ನೋಡಿ. ಈ ರೀತಿ ಯಾರಿಗೆಲ್ಲ ಏನೇ ಡೌಟ್ಸ್ ಇದ್ರು ಸಹ ಕಮೆಂಟ್ಸ್ ಅಲ್ಲಿ ಹಾಕಿ ಫ್ರೆಂಡ್ಸ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತರ ಕೊಡ್ತೇನೆ ಏನು ಅಂತ ಹೇಳಿ. ಓಕೆ, ಈಗ ಇಲ್ಲಿ ಫುಲ್ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ಇದು ಈಗ ಪೆಟಿಕೋಟ್ ಕಟಿಂಗ್ ರೆಡಿ ಆಯ್ತು. ನಾನು ಇಲ್ಲಿ 2 ತಗೊಂಡಿದ್ದೇನೆ. ಓಕೆ, ಕೊರಳು ಇಲ್ಲಿದ ಅಗಲ 2, ಇಲ್ಲಿದ ಅಗಲ 2.5. ಓಕೆ, ಮತ್ತೆ ಕೊರಳಿನ ಉದ್ದ 4.5. ಇಲ್ಲಿ ಆರ್ಮೋಲ್ ಉದ್ದ 5, ಆರ್ಮೋಲ್ ರೌಂಡು 6. ಇಲ್ಲಿಂದ ಇಲ್ಲಿ ಎದೆ ಸುತ್ತಳತೆ 7.5. ಓಕೆ, 7.5. ಇಲ್ಲಿ 1.5 ಎಕ್ಸ್ಟ್ರಾ. ಉದ್ದ ಬಂದು 14. ಇಲ್ಲಿ ನೋಡಿ, ಉದ್ದ 14. ಎದೆ ಅಗಲ, ಎದೆ ಸುತ್ತಳತೆ ಅಗಲ 7.5. ಓಕೆ, ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅರ್ಥ ಆಗಿದ್ರೆ ಕಮೆಂಟ್ಸ್ ಅಲ್ಲಿ ಕಂಪಲ್ಸರಿ ಹಾಕಿ ಫ್ರೆಂಡ್ಸ್. ಯಾರೆಲ್ಲ ಬಿಗ್ನರ್ಸ್ ನೋಡ್ತಾ ಇದ್ದೀರಾ ಅಂತ ನನ್ಗೆ ಸಹ ಗೊತ್ತಾಗ್ಬೇಕಲ್ಲ, ಹಾಗಾಗಿ ಕಮೆಂಟ್ಸ್ ಅಲ್ಲಿ ಹಾಕಿ. ಬಿಗ್ನರ್ಸ್ ಇದ್ದಿದ್ದೀರಾ ಅಂದ್ರೆ, ಇರದಿದ್ರು ಸಹ ಯಾರು ನೋಡ್ತಾ ಇದ್ದೀರಾ ಅವ್ರಿಗೆ ಏನ್ ಕನ್ಫ್ಯೂಷನ್ ಇದೆ ಅಥವಾ ಅರ್ಥ ಆಯ್ತು ಏನೇ ಇರ್ಲಿ ಕಮೆಂಟ್ಸ್ ಅಲ್ಲಿ ಹಾಕಿ ಫ್ರೆಂಡ್ಸ್. ಈಗ ನೋಡಿ, ಈ ರೀತಿ ಕಟಿಂಗ್ ಮಾಡ್ಬೇಕು. ಇವು 4 ಪಾರ್ಟ್ ಇದೆಯಲ್ಲ, ಇದನ್ನ ತಗೊಂಡು ಈ ರೀತಿ ಕಟಿಂಗ್ ಮಾಡ್ಕೊಂಡು ಇಲ್ಲಿಂದ ಆರ್ಮೋಲ್ ರೌಂಡ್ ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ ನೋಡಿ. ಇದಾದ್ಮೇಲೆ ನೋಡಿ ಫ್ರೆಂಡ್ಸ್, ಇದು ಫ್ರಂಟ್ ಪಾರ್ಟ್. ಇದರ ಉದ್ದ 4.5 ತಗೊಂಡಿದ್ದೇನೆ. ಬ್ಯಾಕ್ ನೆಕ್ ನಂದು ಇಲ್ಲಿ ನೋಡಿ 2 ಇದೆ. ಬ್ಯಾಕ್ ನೆಕ್. ಈಗ ಸ್ನೇಹಿತರೆ ನಾನು ಬ್ಯಾಕ್ ನೆಕ್ ಹಾಕ್ತಿದ್ದೇನೆ. ಓಕೆ, ಇಲ್ಲಿ ನೋಡಿ ಮೇಲೆ 2, ಫ್ರಂಟು ನಾವ್ 2 ತಗೊಂಡಿದ್ದೀವಲ್ಲ, ಮುಂದಿನ ಕೊರಳಿನಲ್ಲೂ 2 ತಗೊಂಡಿದ್ದೀವಿ. ಸೊ ಹಿಂದೆ ಸಹ ಅಷ್ಟೇ ಬರ್ಬೇಕು. ಓಕೆ, ಇಲ್ಲಿ 2 ಇದೆ. ಉದ್ದ 3.5. ನನ್ಗೆ 3.5 ಅಷ್ಟೇ ಇಡ್ಲಿಕ್ಕೆ ಉಂಟು, ಸೊ ಅಷ್ಟೇ ಇಡ್ತಾ ಇದ್ದೇನೆ. ಮತ್ತೆ ಇಲ್ಲಿ ಸಹ ಕೆಳಗೆ 2.5. ಓಕೆ, ಸ್ವಲ್ಪ ಅಗಲ ಇರ್ಲಿ ಅಂತ, ಇಲ್ಲ ಅಂದ್ರೆ ಬಿಗ್ದಾಗ ಆಗತ್ತಲ್ಲ ಅದಕ್ಕೆ. ಇಲ್ಲಿ ಸಹ ನೋಡಿ ಕ್ರಾಸ್ ಬಂದಿದೆ. ಇಲ್ಲಿ ನೋಡಿ ರೌಂಡ್. ಓಕೆ, ಇದು ಬಂದು 4.5 ಇದೆ, ಇದು 3.5 ಇದೆ. ಓಕೆ, ಈಗ ಇದನ್ನ ಯಾವ ರೀತಿ ಕಟ್ ಮಾಡೋದು ಅಂತ ಸಹ ಹೇಳ್ಕೊಡ್ತೇನೆ ನಾನು. ತುಂಬಾ ಸಮಾಧಾನ, ಬಿಗ್ನರ್ಸ್ ಇದ್ರೆ ತುಂಬಾ ನೋಡ್ಕೊಂಡು ಕಟಿಂಗ್ ಮಾಡಿ. ನಂಗೆ ಪ್ರಾಕ್ಟೀಸ್ ಇದೆ, ಈ ರೀತಿ ಮಾಡ್ತಿರ್ತೇನೆ, ನೀವು ಮಾಡಬೇಡಿ. ಓಕೆ, ನೋಡಿ ಇದು ಫ್ರಂಟ್ ಪಾರ್ಟು. ನೋಡಿ ಫ್ರಂಟ್ ಪಾರ್ಟು ನೋಡಿ, ಇದು ಬ್ಯಾಕ್. ಓಕೆ, ಇಲ್ಲಿ ನೋಡಿ ಬ್ಯಾಕ್ ಇದೆ.
ತುಂಬಾ ಈಸಿಯಾಗಿ ಕಟಿಂಗ್ ಇದೆ ಫ್ರೆಂಡ್ಸ್. ಈ ಈಸಿ ಕಟಿಂಗ್ ನ ನೀವು ಕಲಿಯಿರಿ. ನೆಕ್ಸ್ಟ್ ಮುಂದೆ ಇದೇ ರೀತಿ ನಾನು ಪ್ರತಿಯೊಂದು ಯಾವುದೇ ಕಟಿಂಗ್ ಹೇಳಿ ಯಾವುದೇ ಸ್ಟಿಚಿಂಗ್ ಹೇಳಿ ಈಸಿಯಾಗಿ ಹೇಳ್ಕೊಡ್ತೇನೆ. ಸೊ ಹಾಗಾಗಿ ಕಲಿಯೋರಿಗೆ ಯಾರಿಗೂ ಸಹ ಡಿಫಿಕಲ್ಟ್ ಅನ್ಸೋದಿಲ್ಲ. ಸೊ ಹಾಗಾಗಿ ನೀವು ಆರಾಮಾಗಿ ಯಾರಾದ್ರೂ ಇದ್ರೂ ಸಹ ಕಲಿಬಹುದು. ಅಷ್ಟು ಈಸಿಯಾಗಿ ಕಟಿಂಗ್ ಹೇಳ್ಕೊಡ್ತೇನೆ ಫ್ರೆಂಡ್ಸ್. ಸ್ವಲ್ಪ ಬಿಗ್ನರ್ಸ್ ಇದ್ರೆ ಹೊಲಿಯುವಾಗ ಸ್ವಲ್ಪ ಕಷ್ಟ ಆಗತ್ತೆ. ಹಾಗೆ ನೋಡ್ತಾ ನೋಡ್ತಾ ಬರತ್ತೆ. ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಓಕೆ, ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಕಮೆಂಟ್ಸ್ ಮಾಡಿ, ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಕಮೆಂಟ್ಸ್ ಅಲ್ಲಿ ನಿಮ್ಗೆ ಯಾವ ರೀತಿ ಅನಿಸ್ತು ಅಂತ ನನ್ಗೆ ತಿಳಿಸ್ಕೊಡಿ ಫ್ರೆಂಡ್ಸ್.